ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಮನವಿ ಮಾಡಿಕೊಂಡ್ರು. ಎಚ್ ಡಿ ದೇವೇಗೌಡರು ಎಚ್ಚರಿಕೆಯ ಪತ್ರವನ್ನು ಬರೆದ್ರು. ಇಷ್ಟಾದರೂ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ವಾಪಸ್ ಬರಲಿಲ್ಲ, ತನಿಖೆಯನ್ನು ಎದುರಿಸಲಿಲ್ಲ ಅಂದ್ರೆ ಏನಾಗುತ್ತೆ? ಅದು ಈಗಿರುವಂತಹ ಪ್ರಶ್ನೆ. ಪ್ರಜ್ವಲ್ ರೇವಣ್ಣ ಅವರಿಗೆ ದೇವೇಗೌಡರ ಖಡಕ್ ವಾರ್ನಿಂಗ್. ತಾತನ ಮಾತಿಗೆ ಬೆಲೆ ಕೊಡದೇ ಇದ್ರೆ ಕುಟುಂಬದಲ್ಲಿ ಏಕಾಂಗಿ ಆಗ್ತಾರಾ ಪ್ರಜ್ವಲ್? ವಿದೇಶದಿಂದ ಪ್ರಜ್ವಲ್ ಬಾರದೆ ಹೋದ್ರೆ ಗೌಡರ ಮಾತೆ ಅಂತಿಮವಾಗುತ್ತಾ? ಟೀಕೆ, ಆರೋಪ, ಅಪಮಾನಗಳಿಂದ ನೊಂದಿರುವಂತಹ ದೇವೇಗೌಡರ ಕುಟುಂಬ ಪ್ರಜ್ವಲ್ ಬರದೇ ಇದ್ರೆ ಕುಟುಂಬದಿಂದಲೇ ಅವರನ್ನ ಬಹಿಷ್ಕಾರ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬಂದಿದೆ. ಕುಟುಂಬದ ಜೊತೆಗೆ ಪ್ರಜ್ವಲ್ ರಾಜಕೀಯ ಭವಿಷ್ಯವೂ ಕೂಡ ಈ ಮೂಲಕ ಕತ್ತಲಾಗುವಂತಹ ಸಾಧ್ಯತೆ ಇದೆ. ನಿನ್ನೆಯ ಪತ್ರದಲ್ಲಿ ಅದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ದೇವೇಗೌಡರು. ಇದು ಕೊನೆಯ ಕರೆ ಅನ್ನುವ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ನೀನು ಈ ಪತ್ರ ಬರೆದಾದ ಮೇಲೂ ಬರಲಿಲ್ಲ ಅಂದ್ರೆ ಕುಟುಂಬದ ಸಿಟ್ಟನ್ನು ಎದುರಿಸಬೇಕಾಗುತ್ತೆ, ಕುಟುಂಬ ತೆಗೆದುಕೊಳ್ಬೇಕಾದಂತಹ ನಿರ್ಧಾರವನ್ನು ಎದುರಿಸಬೇಕಾಗುತ್ತೆ ಅನ್ನುವಂತಹ ಮಾತನಾಡಿರೋದ್ರಿಂದ ಬಹುತೇಕ ಅವ್ರು ಬರಲಿಲ್ಲ, ತಾತನ ಮಾತಿಗೆ ಬೆಲೆ ಕೊಡಲಿಲ್ಲ ಅಂದರೆ ಕುಟುಂಬದಿಂದ ಬಹಿಷ್ಕಾರ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿಯೇ ಮುನ್ನೆಲೆಗೆ ಬಂದಿರುವಂಥದ್ದು. ಈಗಾಗಲೇ ಹಾಸನ ಲೋಕಸಭಾ ಕ್ಷೇತ್ರದಿಂದ ಒಮ್ಮೆ ಗೆದ್ದಿದ್ರು ಪ್ರಜ್ವಲ್ ರೇವಣ್ಣ. ಅದು ಎಚ್ ಡಿ ದೇವೇಗೌಡರು ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರ ಆಗಿತ್ತು. ಮೊಮ್ಮಗನಿಗೋಸ್ಕರ ಕ್ಷೇತ್ರ ತ್ಯಾಗ ಮಾಡಿದ್ರು, ತುಮಕೂರಿಗೆ ಬಂದಿದ್ರು. ಈಗ ಒಂದು ವೇಳೆ ದೇವೇಗೌಡರ ಪತ್ರಕ್ಕೆ, ಅವರ ಎಚ್ಚರಿಕೆಗೂ ಅವರು ದೇಶಕ್ಕೆ ಬರಲಿಲ್ಲ ಅಂದರೆ ಬಹುತೇಕ ಅವರ ರಾಜಕೀಯ ಭವಿಷ್ಯ ಕೂಡ ಕತ್ತಲಾಗುವಂತಹ ಸಾಧ್ಯತೆ ಇದೆ. ಖಂಡಿತ. ಯಾಕೆಂದರೆ ಈಗ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಫಾರ್ ಎಕ್ಸಾಂಪಲ್ ಈ ಸರ್ತಿ ಚುನಾವಣೆಯಲ್ಲಿ ಗೆದ್ದರು ಅಂತಲೇ ಅನ್ಕೊಳ್ಳೋಣ, ಗೆದ್ದರೂ ಕೂಡ ಪಕ್ಷದಿಂದ ಆತನನ್ನು ಉಚ್ಚಾಟನೆ ಮಾಡ್ಬೋದೇ ಹೊರತೆ ಆತನ ಸಂಸದ ಸ್ಥಾನವನ್ನು ಕಿತ್ಕೊಳ್ಳೋಕ್ಕೆ ಯಾರಿಂದಲೂ ಬರಲ್ಲ. ಆಗ ಪಕ್ಷದ ವತಿಯಿಂದ JDS ಚಿಹ್ನೆಯಿಂದ ಸ್ಪರ್ಧಿಸಿದ್ದು, ನಾವು ಬಿ ಫಾರಂ ಕೊಟ್ಟಿದ್ದು. ಆದರೆ ಈ ಥರ ಆರೋಪಗಳು ಗುರುತರವಾದ ಆರೋಪಗಳಿರೋದ್ರಿಂದ ಸ್ಪೀಕರ್ಗೆ ಪತ್ರ ಬರೆದು ಅವನ ಸಂಸದ ಸ್ಥಾನವನ್ನು ತೆಗೀರಿ ಅಂತ ಬರಿಬಹುದು. ಅಲ್ಲಿ ತನಕ ಹೋಗುತ್ತಾ ಅಂತ ನೋಡೋಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, ಎಚ್ ಡಿ ಕುಮಾರಸ್ವಾಮಿ ಮನವಿ ಮಾಡಿಕೊಂಡ್ರು, ಅದಾದ ಮೇಲೆ ಎಚ್ ಡಿ ದೇವೇಗೌಡರು ಬಹಿರಂಗ ಪತ್ರವನ್ನು ಬರೆದ್ರು. ಒಂದು ವೇಳೆ ದೇವೇಗೌಡರ ಎಚ್ಚರಿಕೆಯ ಪತ್ರಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ವಾಪಸ್ ಆಗದೇ ಇದ್ರೆ, ಎಚ್ಚೆತ್ತುಕೊಳ್ಳದೆ ಇದ್ರೆ ಮುಂದಿನ ನಡೆ ಏನಿರಬಹುದು ಅಂತ ಪ್ರೇಮ್, ದೇವೇಗೌಡರ ಮುಂದಿನ ನಡೆ ಏನು ಅನ್ನುವಂಥದ್ದನ್ನ ತಮ್ಮ ನಿನ್ನೆ ಬರೆದಂತಹ ಪತ್ರದಲ್ಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದ್ ವೇಳೆ ಪ್ರಜ್ವಲ್ ರೇವಣ್ಣ ಏನಾದರೂ ದೇವೇಗೌಡರ ಪತ್ರಕ್ಕೂ ಕೂಡ ಅವರು ವಾಪಸ್ ಬರದೆ ಹೋದ್ರೆ ಕುಟುಂಬದಲ್ಲಿ ಏಕಾಂಗಿ ಆಗ್ಬೇಕಾಗುತ್ತೆ ಅನ್ನುವಂತಹ ಸಂದೇಶವನ್ನ ದೇವೇಗೌಡರು ಕೊಟ್ಟಿದ್ರು. ಏಕಾಂಗಿ ಅಂದ್ರೆ ಏನು? ಕುಟುಂಬದಿಂದ ಹೊರಗೆ ಆಗ್ತೀವಿ ಅನ್ನುವಂತಹ ಸಂದೇಶವನ್ನ ದೇವೇಗೌಡರು ನಿನ್ನೆ ಕೊಟ್ಟಿದ್ದಾರೆ. ಹಾಗಾಗಿ ಒಂದ್ ವೇಳೆ ಪ್ರಜ್ವಲ್ ಬರದೇ ಹೋದ್ರೆ ಕುಟುಂಬದಿಂದನೇ ಅವರನ್ನ ಹೊರ ಹಾಕುವಂಥದ್ದು ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದ್ರೆ ಪ್ರಜ್ವಲ್ ವಿಚಾರದಲ್ಲಿ ದೇವೇಗೌಡರು 60 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಯಾವ ಎಲ್ಲರನ್ನು ಮೆಟ್ಟಿ ನಿಂತಿದ್ರೋ ಅದನ್ನ ಅಪಮಾನ ಮಾಡುವಂತಹ ಪ್ರಕ್ರಿಯೆಗಳು ಆಗಿದ್ದಾವೆ. ಸಹಜವಾಗಿ ಕುಟುಂಬಕ್ಕೆ ಅಪಮಾನ ಆಗಿದೆ, ಟೀಕೆಗಳನ್ನ ಮಾಡಿದ್ರು, ಟಾರ್ಗೆಟ್ ಮಾಡಿದ್ರು, ಎಲ್ಲವೂ ಕೂಡ ಆಗಿರುವಂಥದ್ದು ಪ್ರಜ್ವಲ್ ರೇವಣ್ಣ ಅವರ ಈ ಪ್ರಕರಣದಿಂದ. ಹಾಗಾಗಿನೇ ಎಲ್ಲವನ್ನ ಆಲೋಚನೆ ಮಾಡಿ ಎಲ್ಲರೊಂದಿಗೆ ಡಿಸ್ಕಷನ್ ಮಾಡಿಯೇ ಬಹುಶಃ ದೇವೇಗೌಡರು ಈ ರೀತಿಯಾದಂತಹ ಕಟ್ಟು ಸಂದೇಶವನ್ನ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಒಂದ್ ವೇಳೆ ಪ್ರಜ್ವಲ್ ಬಾರದೆ ಹೋದ್ರೆ ದೇವೇಗೌಡರ ಮಾತಿಗೂ ಕೂಡ ಕುಟುಂಬದಿಂದ ಹೊರಹಾಕುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಎರಡನೇದು ರಾಜಕೀಯ ಭವಿಷ್ಯ. ಪ್ರಜ್ವಲ್ ರೇವಣ್ಣ ಅವರಿಗೆ ಹಾಲಿ ಸಂಸದರಾದ್ರೂ ಕೂಡ ದೇವೇಗೌಡರು ತಮ್ಮ ಮೊಮ್ಮಗ ಅನ್ನುವ ಕಾರಣಕ್ಕೆ, ರಾಜಕೀಯದಲ್ಲಿ ಬೆಳಿಬೇಕು ಅನ್ನುವಂತ ಕಾರಣಕ್ಕೆ ತಮ್ಮ ಸ್ಥಾನವನ್ನ ಬಿಟ್ಕೊಟ್ರು. ಈಗ ಪ್ರಜ್ವಲ್ ರೇವಣ್ಣ ಏನಾದ್ರೂ ದೇವೇಗೌಡರ ಮಾತಿಗೆ ಒಪ್ಪಿ ಬಾರದೆ ಹೋದ್ರೆ ಅವರ ಮುಂದಿನ ರಾಜಕೀಯ ಭವಿಷ್ಯವು ಕೂಡ ಅಂತ್ಯವಾಗುತ್ತೆ. ಯಾಕಂದ್ರೆ ತಾವೇ ಬಿಟ್ಟುಕೊಟ್ಟಂತ ಸ್ಥಾನ, ತಮ್ಮ ಮಾತಿಗೆ ಬೆಲೆ ಕೊಡದೆ ಹೋದ್ರೆ ಯಾಕೆ ರಾಜಕಾರಣದಲ್ಲಿ ಮುಂದುವರಿಸಬೇಕು ಅನ್ನುವಂತ ಆಲೋಚನೆ ಕೂಡ ದೇವೇಗೌಡರಲ್ಲಿ ಇರಬಹುದು. ಹಾಗಾಗಿ ಒಂದು ಕುಟುಂಬದಿಂದ ಬಹಿಷ್ಕಾರ, ಎರಡನೇದು ರಾಜಕೀಯವಾಗಿ ಅವರ ಜೀವನ ಅಂತ್ಯ ಆಗುವಂತದ್ದು ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಏನ್ ಮಾಡ್ತಾರೆ, ದೇವೇಗೌಡರ ಪತ್ರಕ್ಕೆ ಬಗ್ತಾರಾ ಇಲ್ಲ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಪ್ರೇಮ್, ಒಟ್ಟಾರೆ ಇವಾಗ ಇಲ್ಲಿಗೆ ಬಂದು ನಿಂತಿದೆ, ಕುಟುಂಬದಿಂದಲೇ ಪ್ರಜ್ವಲ್ ರೇವಣ್ಣನನ್ನು ಬಹಿಷ್ಕಾರ ಹಾಕಬೇಕು ಅನ್ನೋ ಮಟ್ಟಕ್ಕೆ ಬಂದರೂ ಕೂಡ ಆಸಾಮಿ ಜಗ್ತಾ ಇಲ್ಲ, ಸ್ವದೇಶಕ್ಕೆ ವಾಪಸ್ ಬರ್ತಾ ಇಲ್ಲ.